ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆ ವೆರಿ ಇಂಟ್ರೆಸ್ಟಿಂಗ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಇರುತ್ತೆ, ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತಿನ ದಿನದ ಬಗ್ಗೆ ಏನು ಹೇಳೋದು, ಹೆವಿ ವೇಟ್ಸ್ ಫಾಲ್ ಡೇ ಅಂತ ಹೇಳ್ಬೋದು. ಎಷ್ಟು ದಿನ ನಿಮಗೆ ಈ ರೀತಿಯಾದ ನಂಬರ್ಗಳು ನೋಡಲಿಕ್ಕೆ ಸಿಗುತ್ತೆ ದಯವಿಟ್ಟು ಹೇಳಿ. ರಿಲಯನ್ಸಲ್ಲಿ 2% ಫಾಲು, HDFC ಬ್ಯಾಂಕಲ್ಲಿ 4% ಫಾಲು. ಇಂಥ ಹೆವಿ ವೇಟ್ಸ್ ಫಾಲ್ ಆದಾಗ ನೋಡಿ, ಈ ಎರಡು ಸ್ಟಾಕ್ಗಳು ಏನಿದೆ ನಿಫ್ಟಿ 50ನಲ್ಲಿ ನಿಮಗೆ 25% ಕಾಂಟ್ರಿಬ್ಯೂಷನ್ ಬರೋದು ಇವೆರಡರಿಂದನೇ. ಅಂದರೆ ಈ ಎರಡು ಸ್ಟಾಕಲ್ಲಿ ಒಂದು ಪಾಯಿಂಟ್ ಮೇಲೆ ಅಥವಾ ಕೆಳಗಡೆ ಆದರೆ ನಿಫ್ಟಿನಲ್ಲಿ ಕಾಲು ಪಾಯಿಂಟ್ಸು ಮೇಲೆ ಅಥವಾ ಕೆಳಗಡೆ ಆಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ ನಾನು. ಇವತ್ತು ನಿಫ್ಟಿನಲ್ಲಿ ಏನು ಫಾಲ್ ಬಂದಿದೆಯಲ್ಲ ಅದಕ್ಕೆ 80% ಆಫ್ ದ ಫಾಲು ಈ ಎರಡು ಸ್ಟಾಕ್ಗಳ ಫಾಲಿಂದನೇ ಬಂದಿರುತ್ತದೆ. 80% ಕಾಂಟ್ರಿಬ್ಯೂಷನ್ ಈ ಎರಡು ಸ್ಟಾಕ್ಗಳು ಮಾಡಿದೆ. ಇಂಥ ದೊಡ್ಡ ಕಾಂಟ್ರಿಬ್ಯೂಷನ್ ಬಂದಿದೆ, ಇಂಥ ನಂಬರ್ ಕಾಣಿಸ್ತಿದೆ ಅಂದಾಗ ಏನು ಮಾಡಬೇಕು, ನಾವು ಆಸೆ ಬರುಕರಾಗಲೇಬೇಕು. ಎಸ್, ಸೊ ಎರಡು ಸ್ಟಾಕ್ಗಳು ಕೂಡ ನನ್ನ ಡಿಮ್ಯಾಟ್ ಅಕೌಂಟ್ನ ಸೇರಿಕೊಂಡಿದೆ. ಅದ್ರ ಬಗ್ಗೆ ಆಡಿಯೋ ಮೆಸೇಜ್ ಕೂಡ ಹೇಳಿದ್ದೆ, ಬೇರೆ ಎಕ್ಸ್ಚೇಂಜ್ ಕೂಡ ಆಗಿತ್ತು ಮೆಸೇಜ್ಗಳು. ಅದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ಒಂದಿಷ್ಟು ಡ್ಯಾಶ್ ಬೋರ್ಡ್ ನೋಡ್ಕೊಂಡು ಇವತ್ತು ಸುಮಾರು ವಿಷಯಗಳು ತೋರಿಸೋಕ್ಕಿದೆ, ಹಾಗಾಗಿ ಸ್ವಲ್ಪ ಬೇಗ ಕವರ್ ಮಾಡಿಟ್ಟು ನೋಡ್ತೀನಿ. ಟಾಪ್ ಲೂಸರ್ ಅಂದರೆ HDFC ಬ್ಯಾಂಕ್, ಟಾಪ್ ಗೇನರ್ ಅಂದರೆ ಪವರ್ ಗ್ರಿಡ್, ಅದು ಅಲ್ಲೇ ಕಾಣಿಸ್ತಾ ಇತ್ತು. ಆದರೆ ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷಿಯೋ ನೋಡೋದಾದರೆ ನಿಮಗೆ 37 ಸ್ಟಾಕ್ಗಳು ಇವತ್ತು ನಿಫ್ಟಿ 50ನಲ್ಲಿರೋದು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ, ಕ್ಲೋಸಿಂಗ್ ಆಗಿದೆ. 13 ಸ್ಟಾಕ್ಗಳು ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದೆ. ಈಗ ಬೇರೆಷ್ ಕ್ಯಾಟಗರಿಗೆ ಬರ್ತಾ ಇದೆ ಅಂತ ಟೆಕ್ನಿಕಲ್ಸ್ ಹೇಳ್ತಾ ಇದೆ. ಸೊ ಓವರ್ ಆಲ್ ಸೆಕ್ಟರಲ್ಲಿ ನೋಡೋದಾದರೆ ನಿಮಗೆ IT ಫ್ಲಾಟ್ ಆಗಿತ್ತು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅದರ ಕಾಂಪಿಟೇಟರ್ ನೋಡಿ, ಕಾಂಪಿಟೇಟರ್ ಅಷ್ಟು ಜೋರಾಗಿ ಬೀಳ್ತಿದೆ ಅಂತಂದಾಗ ಆಕ್ಸಿಸ್ ಬ್ಯಾಂಕ್ ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ 2% ಅಪ್ ಇತ್ತು ಇವತ್ತು. ಆ ರೀತಿಯಾಗಿ ICICI ಬ್ಯಾಂಕ್, SBI ಎಲ್ಲರೂ ಕೂಡ ಒಂದು ಫ್ಲಾಟ್ ಕ್ಲೋಸಿಂಗ್ ಆಗಿದೆ. ಸ್ಟೀಲ್ ಸೆಕ್ಟರಲ್ಲಿ ಫಾಲ್ ಬಂದಿದೆ, ಜೊತೆಗೆ ಆಟೋಮೋಟಿವ್ ಸೆಕ್ಟರಲ್ಲೂ ಕೂಡ ಒಂದು ಫಾಲ್ ಬಂದಿದೆ. ನೋಡ್ತಾ ಹೋಗೋಣ. ಪವರ್ ಗ್ರಿಡ್ ಅನ್ನೋದು ಇವತ್ತು ಟಾಪ್ ಗೇನರ್ ಆಗಿತ್ತು. ಸೊ ಸ್ಟಾಕ್ಸ್ಗಳ ಬಗ್ಗೆ ಏನಾಗಿದೆ, ಫಂಡಮೆಂಟಲ್ಸ್ ಕೂಡ ಕೆಲವೊಂದು ಕಾರಣಗಳಿದೆ, ಅದನ್ನು ನಾನು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಟ್ರೇಡಿಂಗ್ ಪರ್ಸ್ಪೆಕ್ಟಿವ್ ನಾವು ನೋಡ್ತಾ ಬಂದ್ಬೋಣ. ಮೊದಲನೇದಾಗಿ ನಿಫ್ಟಿನಲ್ಲಿ ನಾವು ನಿನ್ನೆ ಏನು ಮಾತಾಡ್ಕೊಂಡಿದ್ವಿ ಅಂತ ದಯವಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಸೋಮವಾರದ ಯಾವ ರೀತಿ ಕ್ಲೋಸಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ನಿನ್ನೆ ನಾನು ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೆ ನಿಮಗೆ. ಸೊ ನಿನ್ನೆ ನಾವು ಏನಾದ್ರು ಮಾತಾಡ್ಕೊಂಡಿದ್ದೆ ನೋಡಿ, ರಜಾ ಇದೆ, ನಾಳೆ ರಜಾ ಆದಮೇಲೆ ಓಪನ್ ಆಗ್ತಾ ಇದೆ ಮಾರ್ಕೆಟು. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದೆ, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕ್ರಿಯೇಟ್ ಮಾಡಿದೆ. ನಿಫ್ಟಿ ಎಕ್ಸ್ಪೈರಿಗೆ ನಾವು ಇಲ್ಲೇ ಉಳ್ಕೊಂತೀವ ಅಥವಾ ಇದಕ್ಕಿಂತ ಕೆಳಗಡೆ ಬರ್ತೀವ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಹೇಗೇನು ಅದು ಬ್ಯಾಂಕ್ ನಿಫ್ಟಿ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ವಿ. ಎಲ್ಲಿ ತನಕ ಈ ಝೋನ್ನ ಬಿಟ್ಟು ಎಕ್ಸಾಕ್ಟಾಗಿ 20,000, 20,050 ಈ ಝೋನ್ನ ಬಿಟ್ಟು ಕೆಳಗಡೆ ಬರೋ ತನಕ ನಾವು ಯಾವುದೋ ನಿಫ್ಟಿ ವೀಕ್ ಆಗಿದೆ ಅಂತ ಅನ್ಕೊಳಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ವಿ. ಇವತ್ತು ಒಂದು ಸೂಪರ್ ಆಗಿರುವಂಥ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಗ್ಯಾಪ್ ಡೌನ್ ಓಪನಿಂಗ್ ಆದರೆ 150 ಪಾಯಿಂಟ್ ರೂಲ್ಸ್ ನಿಮಗೆ ಗೊತ್ತೇ ಇದೆ ನೋಡಿ. ಇವತ್ತು ಪ್ರಾಫಿಟ್ ಆಗಿರಬೇಕು ಸ್ಟಾರ್ಟಿಂಗಲ್ಲೇ ಅಂತಂದರೆ ಎರಡು ರೀಸನ್ ಇದೆ. ಯಾರಾದರೂ ನೀವು ಈ ಮೇಲಿನ ಪೊಸಿಷನ್ನ 20,200, 20,100 ಈ ಪೊಸಿಷನ್ನ ಹೋಲ್ಡ್ ಮಾಡಿದ್ದಿದ್ರೆ ಅಂಥವರಿಗೆ ಇವತ್ತು ಸೂಪರ್ ಆಗಿ ಪ್ರಾಫಿಟ್ ಆಗಿರುತ್ತೆ ಓಪನಿಂಗಲ್ಲೇ. ಇಲ್ಲ ಅಂತಂದರೆ ಇಷ್ಟು ದೊಡ್ಡದಾಗಿ ನಿಮಗೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಡೋಜಿ ಮಾಡ್ತೀರಿ ಅಂದಾಗ ನಾನೇನು ಹೇಳ್ತೀನಿ, ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು, ಒಂದು ಅರ್ಧ 1 ಗಂಟೆ ನಿಂತ್ಕೋಬೇಕು ಅಂತ ನೋಡಿ. ಆ ರೀತಿ ನಿಂತ್ಕೊಂಡು ಆದಮೇಲೆ ಅಂತ ನೀವು ಇಲ್ಲಿ ಕ್ಯಾಪ್ಚರ್ ಮಾಡಿದ್ರು ನಿಮಗೆ ಬೇಕಾದಷ್ಟು ಪಾಯಿಂಟ್ಸ್ ಇತ್ತು. ಇಲ್ಲಿ ಒಂದು 50-60 ಪಾಯಿಂಟ್ ಇಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತು ನಿಫ್ಟಿನಲ್ಲಿ. ಅಫ್ಕೋರ್ಸ್ ಸ್ಲೋ ಆಗಿ ಹೋಗಿರುತ್ತೆ 11 ಗಂಟೆಯಿಂದ 1 ಗಂಟೆ ತನಕ ಅಂತ. ಬಟ್ ಆ ರೀತಿ ನೀವು ವೆಯ್ಟ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಒಂದು ಆಡಿಯೋ ಮೆಸೇಜು ಎಲ್ಲ ಗ್ರೂಪಲ್ಲೂ ನಾನು ಶೇರ್ ಮಾಡಿದ್ದೆ ಇವತ್ತು. ಅದೇ ರೀಸನ್ ಏನಂದರೆ, ನಿಮಗೆ ಒಂದು ಫಾಲ್ ಆಗ್ತಿದೆ ಅಂತಂದಾಗ, ಒಂದು ಬ್ರೇಕ್ಔಟ್ ಫೇಲ್ಯೂರ್ ಅಂತ ಅಂದಾಗ ನಿಮಗೆ ಈ ರೀತಿ ದೊಡ್ಡದಾಗಿ ಗ್ಯಾಪ್ ಮಾಡಿಕೊಂಡೆ ಕೆಳಗಡೆ ಹೋಗ್ತಿದೆ ಅಂತಂದರೆ ಅದು ಕನ್ಫರ್ಮೇಷನ್ ಒಂದು ಫಾಲ್ ಆಗ್ತಾ ಇದೆ ಅಂತ. ಹಿಸ್ಟಾರಿಕಲಿ ನೀವು HDFC ಬ್ಯಾಂಕ್ ಬಂದಾಗ ಅಥವಾ ಬೇರೆ ನೀವು ಯಾವುದೇ ಸ್ಟಾಕಲ್ಲಿ ಅಬ್ಸರ್ವ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಮೇಲ್ಗಡೆ ಹೋಗ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ ನೋಡಿ, ಎಲ್ಲಿ ಕ್ಲೋಸ್ ಆಗಿತ್ತು ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಓಪನ್ ಆಗುತ್ತೆ, ಮಾರ್ಜಿನ್ ಹೋಗುತ್ತೆ, ಅದೇ ರೇಂಜಲ್ಲಿ ಓಪನ್ ಆಗುತ್ತೆ. ಈ ರೀತಿ ನಿಧಾನಕ್ಕೆ ಏಣಿ ಹತ್ಕೊಂಡು ಹೋದಂಗೆ ಹೋಗ್ತಾ ಇರುತ್ತೆ, ಒಂದೊಂದೇ ಸ್ಟೆಪ್ಪು, ಎಲ್ಲೂ ಕನ್ಫ್ಯೂಷನ್ ಇರೋದಿಲ್ಲ. ಅದೇ ಕೆಳಗಡೆ ಬೀಳ್ತಿದೆ ಅಂತಂದಾಗ ಈ ರೀತಿ ಗ್ಯಾಪ್ಗಳು ಮಾಡ್ಕೊಂಡು ವೇಗವಾಗಿ ಕೆಳಗಡೆ ಬರ್ತಾ ಹೋಗುತ್ತೆ. ಅದಕ್ಕೆ ಯಾವತ್ತು ಫಿಯರ್ ಅನ್ನೋದು ಬೇಗ ಟ್ರಾವೆಲ್ ಆಗುತ್ತೆ ಅಂತ ನಾವು ಮಾತಾಡ್ಕೊತ ಹೋಗ್ತೀವಿ. ಸೊ ಇವತ್ತು ಅದೇ ರೀತಿಯಾಗಿ ಎಲ್ಲೂ ಕನ್ಫ್ಯೂಷನ್ ಇರಲಿಲ್ಲ. ಇವತ್ತು ಉಲ್ಟಾ ಟ್ರೇಡ್ ತೊಗೊಳಕ್ಕೆ ನಿಮಗೆ ಚಾನ್ಸೇ ಇರಲಿಲ್ಲ ನಿಫ್ಟಿನಲ್ಲಿ. ಅಫ್ಕೋರ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಎಕ್ಸ್ಪೈರಿ ಟ್ರೇಡ್ ನಾವು ಮಾತಾಡಿದ್ವಿ. ಆದರೆ ಇಲ್ಲಿ ನೀವು ನೋಡೋದಾದರೆ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನೇ ಮಾಡ್ತಾ ಬಂದಿದೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ಕ್ಲೋಸ್ ಆಗಿದೆ. ಸೊ ಇವತ್ತು ನನ್ನ ಪ್ರಕಾರ ಬೆಸ್ಟ್ ಟ್ರೇಡ್ ಅಂತ ಇದ್ದಿದ್ದು ಅಂದರೆ, ಅಫ್ಕೋರ್ಸ್ ಯಾರಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ನಿಮಗೆ ಓಪನಿಂಗಲ್ಲೇ ಪ್ರಾಫಿಟ್ ಆಗಿರುತ್ತೆ. ಫ್ರೆಶ್ ಆಗಿ ಎಂಟ್ರಿ ತೊಗೊಂಡ್ರು ನೀವು ಈ ಝೋನ್ನ ಬಿಟ್ಟು ಹೋಗೋ ತನಕ ಕಾಯಲೇಬೇಕಿತ್ತು. ಅಥವಾ ನಾನು ಒಂದು ರಿಸ್ಕ್ ತೊಗೊತೀನಿ ಅಂತಂದರೆ, ಇಲ್ಲಿಂದ ನೋಡಿ ವಾಪಸ್ ಮೇಲ್ಗಡೆ ಹೋಗ್ತಿದೆ ಅಂತಂದ್ರು, ಇಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ, ಇಲ್ಲಿ ಒಂದು ಡೋಜಿ ಮಾಡಿದೆ. ನೆಕ್ಸ್ಟ್ ಕ್ಯಾಂಡಲಲ್ಲಿ ನಾನು ಈ ಟ್ರೆಂಡ್ ಲೈನ್ನೇ ನಾನು ಸಪೋರ್ಟಾಗಿ ಇಟ್ಕೊಂಡು ನಾನು ಟ್ರೇಡ್ ತೊಗೊತೀನಿ ಅಂದರೆ ನೀವು ತೊಗೋಬೋದಾಗಿತ್ತು. ಅಥವಾ 20,000 ಲೈವ್ ಕ್ಯಾಂಡಲಲ್ಲಿ ಯಾವಾಗ ಬಿಟ್ಟು ಕೆಳಗಡೆ ಬರ್ತಾ ಇದೆಯೋ 20,000 ನಾನು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನಾನು ಟ್ರೇಡ್ ತೊಗೊತೀನಿ. ಬಟ್ ಇದೆಲ್ಲ ಫಾಸ್ಟಾಗಿ ಹೋಗಿರುತ್ತೆ, 15 ಮಿನಿಟ್ಸ್ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಆ ರೀತಿ ಕ್ಯಾಪ್ಚರ್ ಮಾಡೋದಾಗಿದ್ದರೆ ನಿಮಗೆ ಒಂದು ಟ್ರೇಡ್ ಇತ್ತು. ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂಥ ಟ್ರೇಡ್ ಇರಲಿಲ್ಲ. ಸೀಟ್ ತೊಗೊಳಕ್ಕಂತೂ ಎಲ್ಲೂ ಕೂಡ ಒಂದು ಕಡೆನೂ ಕೂಡ ನಿಮಗೆ ಸೆಂಟಿಮೆಂಟ್ ಆಗಿಲ್ಲ. ಯಾಕೆಂದರೆ ಇಲ್ಲೆಲ್ಲ ಬರ್ತಾ ಇದೆ ಅಂತ ನಿಮ್ಗೆ ಅನಿಸಿರ್ಬೋದು, ಈ ಹಿಂದೆಲ್ಲ ಸಪೋರ್ಟ್ ಕಾಣಿಸ್ತಾ ಇದೆ ಅಂತ. ಆದರೆ ಹಳೆ ಸ್ವಿಂಗನ್ನು ಬಿಟ್ಟು ಮೇಲ್ಗಡೆ ಹೋಗೋ ತನಕ ನಮಗೆ ಕನ್ಫರ್ಮೇಷನ್ ಇರಲ್ಲ, ಅಥವಾ ಒಂದು ಒಳ್ಳೆ ಪ್ಯಾಟರ್ನ್ ಮಾಡೋ ತನಕ ನಮಗೆ ಕನ್ಫರ್ಮೇಷನ್ ಇರಲ್ಲ. ಆ ರೀತಿ ಹ್ಯಾಮರ್ ಆಗಲಿ ಮತ್ತೊಂದಾಗಲಿ ಕಾಣಿಸಿದ್ರೆ ಆ ಥರ ಸಿಚುವೇಷನ್ ಇರುತ್ತೆ. ಅಫ್ಕೋರ್ಸ್ ನಿಮ್ಗೆ ಆ ಥರ ಹ್ಯಾಮರ್ ಥರ ಅಂತ ಬಂದಿಲ್ಲ ಇಲ್ಲಿ, ಬಟ್ 1:1 ಅಂತ ಬಂದಿದ್ದು ಅಂದರೆ ಈ ಝೋನಲ್ಲಿ. ಆದಮೇಲೆ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತು. ಇದನ್ನು ಹ್ಯಾಮರ್ ಅಂತ ಅನ್ಕೋಬೇಡಿ, ಇದು ಡೋಜಿ. ಹ್ಯಾಮರ್ ಡಿಫ್ರೆನ್ಸ್ ಏನು ಗೊತ್ತಿಲ್ಲ ಡೋಜಿಗೆ ಅಂತಂದರೆ ದಯವಿಟ್ಟು ಟೆಕ್ನಿಕಲ್ ಅನಾಲಿಸ್ಟ್ ಪ್ಲೇಸಿಗೆ ಹೋದರೆ ಅಲ್ಲಿ ನಿಮಗೆ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್, ಮಲ್ಟಿಪಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡಲಿಕ್ಕೆ ಸಿಗುತ್ತೆ. ಸೊ ಸರಿ, ಹಾಗಾದರೆ ನಾಳೆ ಏನು ನಿಫ್ಟಿ ಎಕ್ಸ್ಪೈರಿನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ,
ಈಗ 20,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ ನಿಫ್ಟಿಗೆ. 19,800 ಅನ್ನೋದು ಕೆಳಗಡೆ ಕಾಣಿಸ್ತಾ ಇದೆ. ಸೊ ಈ ಝೋನಲ್ಲಿ ಒಂದು ಎಕ್ಸ್ಪೈರಿ ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಎಲ್ಲಿ ಓಪನ್ ಆಗ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಝೋನಲ್ಲಿ ಓಪನ್ ಆಗಿ 19,930ರಿಂದ 19,880 ಈ ಝೋನಲ್ಲಿ ಓಪನ್ ಆಗಿ ನಿಮಗೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ 19,800, 820 ಈ ಲೆವೆಲ್ನ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಅಕಸ್ಮಾತ್ ನಿಮಗೆ ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದರೂ ನೀವು ತುಂಬ ಹುಷಾರಾಗಿ ಇರಬೇಕು. ಇಲ್ಲೆಲ್ಲ ಕೂಡ ನಿಮಗೆ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ 19,950, 20,000 ಈ ರೀತಿಯಾಗಿ. ಸೊ ಒಂದು ಆ ರೀತಿ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಒಂದು ಸೈಡ್ ವೈಸ್ ಆಗಿ ಒಂದು ಈ ರೀತಿ ಈ ಝೋನ್ ಒಳಗಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿರೋ ಥರ ಒಂದು ಎಕ್ಸ್ಪೈರಿ ಆಗ್ಬೋದು. ಆವಾಗ ನಮಗೆ ಇನ್ನೂ ಕನ್ಫರ್ಮೇಷನ್ ಹೇಳೋಕ್ಕಾಗೋದಿಲ್ಲ ಮುಂದಿನ ವಾರಕ್ಕೆ ಯಾವ ರೀತಿ ಆಗುತ್ತೆ ಅಂತ. ಅಂದರೆ ಈ ಒಂದು ಬ್ರೇಕ್ಔಟ್ ಹತ್ರ ಬಂದು ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಂತ ಆಗುತ್ತೆ. ಆವಾಗ ಮೇಲ್ಗಡೆ ಕೆಳಗಡೆ ಎರಡೂ ಥರ ಸಾಧ್ಯತೆ ಇರುತ್ತೆ. ಬಟ್ ನಾಳೆ ಇದಕ್ಕಿಂತ ಫಾಲೋ ಅಪ್ ಬಂದು ಕೆಳಗಡೆ ಬರೋದು ವೆರಿ ಇಂಪಾರ್ಟೆಂಟ್. ಯಾವಾಗ ನಿಫ್ಟಿನಲ್ಲಿ ಒಂದು ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ ಅಂತ ನಾವು ಗಮನಿಸಬೇಕು ಅಂತಂದರೆ, ಇದನ್ನ ಹಿಸ್ಟಾರಿಕಲಿ ನೀವು ನೋಡ್ತಾ ಬನ್ನಿ. ಯಾವಾಗ ಈ ರೀತಿ ಫಾಲ್ ಬಂದಿದೆಯಲ್ಲ ಆ ಟೈಮಲ್ಲಿ ನೀವು ನೋಡೋದಾದ್ರೆ ಒಂದು ಗ್ಯಾಪ್ ಆಗಿಬಿಟ್ಟು ಕೆಳಗಡೆ ಬಂದಿರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಬರ್ತಾ ಹೋಗಿರುತ್ತೆ. ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನ ಹೇಳೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನೋಡಿ. ಒಂದು ಗ್ಯಾಪ್ ಆಗಿ ಫಾಲ್ ಬರ್ತಾ ಇದ್ರೆ ಅದು ಕಂಟಿನ್ಯೂಷನ್ ಬರ್ತಾ ಇದ್ರೆ ಆಮೇಲೆ ನಿಮಗೆ ಅದು ದೊಡ್ಡದಾಗಿ ಫಾಲ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನು ನೀವು ಹಿಸ್ಟಾರಿಕಲಿ ಯಾವಾಗ ಬೇಕಾದ್ರೂ ನೋಡ್ತಾ ಬನ್ನಿ, ಅದು ಪ್ರೂವ್ ಆಗಿದೆ. ಸೊ ಅದು ಆ ಬ್ರೇಕ್ಔಟ್ ಫೇಲ್ಯೂರ್ ಆಗಿದೆ ಅನ್ನೋದರ ಸಂಕೇತ ಆಗಿರುತ್ತೆ. ಸೊ ಹಾಗಾಗಿ ಆ ರೀತಿ ಆಗಬೇಕು ಅಂತಂದರೆ 19,800ನ ಬಿಟ್ಟು ನಾವು ಕೆಳಗಡೆ ಹೋಗಬೇಕು. ಅಟ್ಲೀಸ್ಟ್ ನಾಳೆ ಈ ಝೋನ್ ಮೇಲ್ಗಡೆ ಅಂತೂ ಕ್ಲೋಸಿಂಗ್ ಆಗ್ಬಾರ್ದು. ಈ ಝೋನ್ಗಿಂತ ಕೆಳಗಡೆ ನಾವು ಕ್ಲೋಸಿಂಗ್ ಆಯಿತು ಅಂತಂದರೆ ಸೊ ದಟ್ಸ್ ದ ಕನ್ಫರ್ಮೇಷನ್ ನಮಗೆ ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗ್ತಾ ಇದೆ. ಈ ಬ್ರೇಕ್ಔಟ್ ಅಂತ ಏನಿತ್ತು ಇದ್ರ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಗುಡ್ ನ್ಯೂಸ್ ಯಾರಿಗೆ, ಆಪ್ಷನ್ ಸೆಲ್ಲರ್ಸಿಗೆ. ನೀವು 20,000 ಮೇಲ್ಗಡೆ ನೀವು ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ನ ಪ್ಲಾನ್ ಮಾಡ್ಬೋದು ಫಾರ್ ಅಕ್ಟೋಬರ್ ಮಂತ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗೋಣ ನಾಳೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತಾ ಹೋಗೋಣ. ಅಗೇನ್ ಟ್ರೇಡ್ನ ನಾಳೆ ಹೇಳಿದ್ದೀನಿ ಆ ಥರ ಲೆವೆಲಲ್ಲೇ ನೀವು ಟ್ರ್ಯಾಕ್ ಮಾಡ್ತಾ ಹೋಗಿ. ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿ 19,800ಗಿಂತ ಕೆಳಗಡೆ ಆದರೆ ಏಕ್ದಮ್ ದುಮ್ಕಕ್ಕೆ ಹೋಗಬೇಡಿ, ಕೈ ಸುಟ್ಕೊಂತೀರಾ. ಸೊ ದಯವಿಟ್ಟು ಇದೇ ಝೋನಲ್ಲಿ ಓಪನ್ ಆಗಿ ಫಾಲೋ ಅಪ್ ಬಂದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಒಂದ್ಸಲ ಟೆಸ್ಟ್ ಮಾಡಕ್ಕೆ ಬಂದು ಒಂದು ಬಸ್ ಸ್ಟ್ಯಾಂಡ್ ಏನಾದ್ರು ಕ್ರಿಯೇಟ್ ಮಾಡಿ ಆಮೇಲೆ ಮೇಲ್ಗಡೆ ಕೆಳಗಡೆ ಬಂದರೆ ಆ ರೀತಿ ನೋಡಿಕೊಂಡು ಆಪ್ಷನ್ ಚೈನ್ ರೆಫರೆನ್ಸ್ ಇಟ್ಕೊಂಡು ನೀವು ದಯವಿಟ್ಟು ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಆಪ್ಷನ್ ಚೈನ್ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬೋಣ ನಾಳೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ನಿಫ್ಟಿನಲ್ಲಿ ಆಪ್ಷನ್ ಚೈನ್ ನೋಡೋದಾದರೆ 20,000ಕ್ಕೆ ನಿಮಗೆ ಕ್ಲಿಯರ್ ಕಟ್ ಆಗಿ ಇವಾಗ ಕಾಲ್ ರೇಟಿಂಗ್ ಕಾಣಿಸ್ತಾ ಇದೆ. ಕಾಲ್ ರೇಟಿಂಗ್ ಅಂದ್ರೆ ಏನು, ಒಂದು ರೆಸಿಸ್ಟೆನ್ಸ್ ಬರ್ತಾ ಇದೆ ಅಂತ. ಸೊ 20,000 ಅನ್ನೋದು ನಾಳೆ ಮೇಲ್ಗಡೆ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಕಾಣಿಸ್ತಾ ಇದೆ. ಬಟ್ ಕೆಳಗಡೆ ನೀವು ನೋಡೋದಾದ್ರೆ 19,900ರಲ್ಲಿ 19,800ರಲ್ಲಿ ಇಂಪಾರ್ಟೆಂಟ್ ಆಗಿ 85 ಲಕ್ಷ 82 ಲಕ್ಷ ಕಾಣಿಸ್ತಾ ಇದೆ. ಆದರೆ ನಾಳೆ ಇದು ಯಾವ ರೀತಿ ಶಿಫ್ಟ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆಗಲೇ ಹೇಳ್ದಂಗೆ 19,800 ಅನ್ನೋದು ಸದ್ಯಕ್ಕೆ ಸಪೋರ್ಟು, ಅದೇ ರೀತಿಯಾಗಿ ಮೇಲ್ಗಡೆ 20,000 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. ಈ ಝೋನ್ ಒಳಗಡೆ ಟ್ರ್ಯಾಕ್ ಮಾಡ್ತಾ ಹೋಗಿ ನೋಡೋಣ ನಾಳೆ ಯಾವ ರೀತಿ ಓಪನಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಮಾರ್ಕೆಟಲ್ಲಿ ಬಿಹೇವಿಯರ್ ಬರ್ತಾ ಹೋಗುತ್ತೆ. ಯಾಕಂದರೆ ಇವತ್ತು ಫೆಡ್ ಇವೆಂಟ್ ಕೂಡ ಇದೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. 99% ಚಾನ್ಸು ಫೆಡ್ ಪಾಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ. ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ನ ಚೇಂಜ್ ಮಾಡಲ್ಲ ಅಂತ. ಬಟ್ ದೇರ್ ಇಸ್ ಎ 1% ಚಾನ್ಸ್, ಅದರಲ್ಲಿ ಏನು ಬೇಕಾದರೂ ಆಗ್ಬೋದು. ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ನಾಳೆ ಮಾರ್ಕೆಟು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಲವೊಂದು ಇಂಟ್ರೆಸ್ಟಿಂಗ್ ಡೇಟಾ ಕೂಡ ತೋರಿಸಕ್ಕಿದೆ, ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿಗೆ ಹೋಗ್ತಾ ಹೋಗೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ನೋಡೋದಾದ್ರೆ ಇವತ್ತು ಕ್ಲಿಯರ್ ಕಟ್ ಆಗಿ ಒಂದು ಟ್ರೆಂಡ್ ಲೈನ್ ಇತ್ತಲ್ಲ, ನಾನು 5 ಮಿನಿಟ್ಸಲ್ಲಿ ಇದ್ದೀನಿ. ಬಟ್ ನೀವು 15 ಮಿನಿಟ್ಸಲ್ಲಿ ಹೋಗಿ ನೋಡಿದ್ದಾದ್ರೂ ಇವತ್ತು ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ನೋಡಿ. ಇದು ಯಾರಿಗೆ ಕಷ್ಟ ಆಗಿರುತ್ತೆ ಅಂತಂದರೆ ಆಪ್ಷನ್ ಸೆಲ್ಲರ್ಸಿಗೆ ಕಷ್ಟ ಆಗಿರುತ್ತೆ. ಇದು ನಾನು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡ್ವಿ. ಯಾಕೆ ಅಂತಂದರೆ ನಾವು ಸೋಮವಾರ ಕ್ಲೋಸಿಂಗ್ ಆದಾಗ ನಾವು ಎಲ್ಲಿದ್ವಿ 46,000 ಹತ್ತತ್ರದಲ್ಲಿ ಕ್ಲೋಸಿಂಗ್ ಆಗಿದ್ವಿ. ಸೊ ಸಾಮಾನ್ಯವಾಗಿ ಸ್ವಲ್ಪ ರಿಸ್ಕಿ ಪೊಸಿಷನ್ ತೊಗೊಳೋದು ಅಂದರೆ 45,500ರಲ್ಲಿ ಪುಟ್ ರೇಟಿಂಗು, ಅದೇ ರೀತಿ ಮೇಲ್ಗಡೆ 46,500ರಲ್ಲಿ ಈ ರೇಂಜಲ್ಲಿ ಸೇಫ್ ಅಂತ. ಯಾಕಂದರೆ 500 ಪಾಯಿಂಟ್ ಮೇಲ್ಗಡೆ ಇದೆ, 500 ಪಾಯಿಂಟ್ ಕೆಳಗಡೆ ಇದೆ ಅಂತ ನಾವು ಪ್ಲಾನ್ ಮಾಡಿರ್ಬೋದು. ಆದರೆ ಇಷ್ಟು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಇಲ್ಲಿ ಪೊಸಿಷನ್ಗಳು ಸಿಕ್ಕಾಪಟ್ಟೆ ನಿಮಗೆ ಪ್ರೀಮಿಯಂಗಳು ಶೂಟಪ್ ಆಗಿ ಹೋಗಿರುತ್ತೆ. ಇಂಥ ದೊಡ್ಡ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದಂತಾದಾಗ ಸೊ 45,500ರಲ್ಲಿ ಏನಾಗುತ್ತೆ, ಎಲ್ಲರೂ ಎಕ್ಸಿಟ್ ಮಾಡ್ಕೊಳಕ್ಕೆ ಶುರು ಆಗ್ತಾರೆ. ಅದರಿಂದನೂ ಕೂಡ ಒಂದು ಫಾಲೋ ಬರ್ತಾ ಹೋಗುತ್ತೆ. ಬಟ್ ಇವಾಗ ಗ್ರೂಪಲ್ಲಿ ಕ್ಲಿಯರಾಗಿ ಮಾತಾಡ್ಕೊಂಡಿದ್ವಿ 45,300 ಸೇಫ್ ಅಂತ ಕಾಣಿಸ್ತಾ ಇದೆ ಅಂತ. ಯಾಕೆಂದರೆ ನೋಡಿ 46,000ದಿಂದ 45,300 ಅಂದರೆ 700 ಪಾಯಿಂಟ್ಸ್ ಫಾಲ್ ಬಂದಿದೆ. ಅಷ್ಟೇ ನಾ ಅದಕ್ಕೆ ಕೆಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ಆ ರೀತಿ ಅಲ್ಲ. ಬಟ್ ಎಕ್ಸ್ಪೈರಿ ದಿನ ನೀವು ಸ್ವಲ್ಪ ಹುಷಾರಾಗಿ ನೋಡ್ತಾ ಹೋಗಬೇಕು. ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೆಲವರು ಕೇಳಿದಾರೆ ಸಪೋರ್ಟ್ ರೆಸಿಸ್ಟೆನ್ಸ್ ಹಾಕೋದ್ರ ಬಗ್ಗೆ ಯಾವ್ದಾದ್ರು ವೀಡಿಯೋ ಇದೆಯಾ ಅಂತ. ಸರ್ ದಯವಿಟ್ಟು ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿಲ್ಲ, ಮಾಡ್ಕೊಡ್ತೀನಿ. ಬಟ್ ನಿಮಗೆ ಹಿಸ್ಟಾರಿಕಲ್ ಲೆವೆಲ್ಸ್ಗಳು ಕಾಣಿಸ್ತಾ ಇರ್ಬೋದು. ಇದಕ್ಕೆ ನಾನು ಇನ್ನೂ ಒಂದು ನೀವು ದೇವನೊಬ್ಬ ನಾಮ ಹಲವು ಅಂತಿದೆಯಲ್ಲ ಆ ರೀತಿ ಅಂತ ಹೇಳ್ಬೋದು ಅಷ್ಟೇ. ಇವತ್ತು ನಿಮಗೆ ಯಾರ್ಯಾರು ಟೆಕ್ನಿಕಲ್ ಟ್ರೇಡ್ ಟೂಲ್ಸ್ನ ನೋಡಿದ್ರೆ ಹಳೆಯದು, ಅವರಿಗೆ ಈ ರೀತಿ ಒಂದು ಫಿಬೊನಾಚಿ ಮೆಥಡಲ್ಲೂ ಕೂಡ ನೀವು ಟ್ರೇಡ್ ಮಾಡ್ಬೋದಿತ್ತು ಅಂತ ನೋಡಿದ್ದೆ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಎಂಟಿಗೆ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟ್ನ ಕೊಟ್ಟಿರ್ತೀನಿ. ಒಂದು 3 ವಿಡಿಯೋ ಇದೆ, 3 ಕೂಡ ವೆರಿ ಇಂಪಾರ್ಟೆಂಟ್ ವೀಡಿಯೋಸು. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ನಾವು ಯಾವ ರೀತಿ ಮಾತಾಡ್ಕೊಂಡಿದ್ವಿ, ಒಂದು ದೊಡ್ಡ ಝೋನ್ ಮಾಡಿದೆ ಅಂತಂದಾಗ ನೀವು 1 ಬಿಟ್ಟು ಮೇಲ್ಗಡೆನೋ 0ನೋ ಯಾವ ರೀತಿ ಮೇಲ್ಗಡೆ ಹೋಗುತ್ತೋ ಅದನ್ನು ದಾಟ್ಕೊಂಡ್ರೆ ನೀವು ಇದನ್ನ ಮೇಲ್ಗಡೆಯಿಂದ ಕೆಳಗಡೆ ಹಾಕೋಬೇಕು, ಕೆಳಗಡೆಯಿಂದ ಮೇಲ್ಗಡೆ ಹಾಕೋಬೇಕು. ದಯವಿಟ್ಟು ಆ ವಿಡಿಯೋ ನೋಡಿ, ಅದರಲ್ಲಿ ಡೀಟೇಲ್ ಆಗಿದೆ. ಸೊ 1.27 to 1.38 1.618ನ ಟಾರ್ಗೆಟ್ ಮಾಡ್ಬೋದು ಅಂತ ಹೇಳಿ ಆ ವಿಡಿಯೋದಲ್ಲಿ ಮಾತಾಡಿದ್ವಿ. ಎಕ್ಸಾಕ್ಟಾಗಿ ಎಲ್ಲ ಟಾರ್ಗೆಟ್ಗಳು ನಿಮಗೆ ಕಾಣಿಸಿದೆ. ಸೊ ಇದರಲ್ಲಿ ನಿಮಗೆ ಏನು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಂದರೆ, ಈಗ ಉಲ್ಟಾ ಪೊಸಿಷನ್ ತೊಗೊಳ್ಬೇಕು ಅಂತ ಹೋಗ್ತಿರಲ್ಲ, ಅದಕ್ಕೆಲ್ಲ ನಿಮಗೆ ಇಲ್ಲಿ ಅವಾಯ್ಡ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ 1 ಬಂದಿದೆ ಅಂದರೆ ಇದು ಹಾಗೆ ಕಾಣಲ್ವ ಅಂದರೆ ಕಾಣುತ್ತೆ. ಬಟ್ ಬಿಗಿನರ್ಸು ಏನೋ ಒಂದು ಲೆವೆಲ್ ಸಪೋರ್ಟ್ ಬೇಕು ಅಂತಂದರೆ ನೀವು ಈ ರೀತಿ ರೆಫರೆನ್ಸ್ ತೊಗೋಬೋದು. ನೋಡಿ ಇಲ್ಲಿ 1ಗೆ ಬರ್ತಾ ಇದ್ದಾಗೆಲ್ಲ ಇಲ್ಲಿಂದ ರೆಸಿಸ್ಟೆನ್ಸ್ ಬರ್ತಾ ಇದೆ. ನೋಡಿ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಬರ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ. ಅದಕ್ಕೆ ಆ ಝೋನ್ ಹತ್ತಿರ ಬಂದು ಕ್ಲೋಸ್ ಆಗಿದೆ. ಸೊ ಈ ರೀತಿಯಾಗಿ ಸೊ ಓಪನಿಂಗ್ ಬಾರ್ ಅನ್ನೋದು ಇಷ್ಟು ದೊಡ್ಡ ಬಾರ್ ಆದಾಗ ವೆರಿ ಇಂಪಾರ್ಟೆಂಟ್ ಬಾರ್ ಆಗುತ್ತೆ. ಇನ್ನು ನೀವು ಬೇರೆ ಯಾವ ಥರ ಬೇಕಾದ್ರೂ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಬಟ್ ಇದು ಕೂಡ ಒಂದು ಮೆಥಡ್, ಅದಕ್ಕೋಸ್ಕರ ತೋರಿಸಿದೆ. ಡೀಟೇಲ್ಸ್ ಬೇಕು ಅಂದರೆ ಆ ವಿಡಿಯೋದಲ್ಲಿದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲೂ ಕೂಡ ನಿಮಗೆ ಕ್ಲಿಯರ್ ಆಗಿ ನಿಮ್ಗೆ ಏನಾಗ್ತಾ ಇದೆ, ಒಂದು ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಕ್ಕಂಥ
ತನಕ ನೀವು ವೇಟ್ ಮಾಡಬೇಕಾಗಿತ್ತು. 45,500 ಯಾವಾಗ ಕನ್ಸಿಡರಬಲ್ ಆಗಿ ಬೀಟ್ ಆಯಿತು ಅಲ್ಲಿಂದ 200 ಪಾಯಿಂಟ್ಸ್ ಅಂದರೆ ಅಫ್ಕೋರ್ಸ್ ಸ್ವಲ್ಪ ಬೋರಿಂಗ್ ಟ್ರೇಡು ನಿಧಾನಕ್ಕೆ ಹೋಗಿರುತ್ತೆ, ಬಟ್ ನೀವು ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಇಲ್ಲೂ ಕೂಡ ನಿಮಗೆ ಬೆಸ್ಟ್ ಟ್ರೇಡ್ ಅಂದರೆ ಯಾರಾದರೂ ಇಲ್ಲೇ ಕಾಂಟ್ರೇರಿಯನ್ ಟ್ರೇಡ್ನ ತೊಗೊಳಕ್ಕಾಗಿದ್ರೆ. ಕಾಂಟ್ರೇರಿಯನ್ ಟ್ರೇಡ್ ಅಂದರೆ ಏನು, ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂತ ಅಂದಾಗ ನೀವು ಕೆಳಗಡೆ ತಗೋಬೇಕು, ಕೆಳಗಡೆ ತೊಗೊಂಡೋಗ್ತಿದೆ ಅಂದಾಗ ಮೇಲ್ಗಡೆ ಹೋಗಬೇಕು. ಹೌದಾ, ಈ ರೀತಿ ಮಾಡಬೇಕಾ, ಮಾರ್ಕೆಟ್ ಟ್ರೆಂಡ್ ಜೊತೆ ಇರಬೇಕಲ್ಲ ಅಂತಂದರೆ ಖಂಡಿತ ನೀವು ಟ್ರೆಂಡ್ ಜೊತೆನೇ ಇರಬೇಕು. ಆದರೆ ಯಾವಾಗ ಇಂಥ ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೋ, ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗುತ್ತೆ ಅಂತ ನಿಮ್ಗೆ ಇರುತ್ತೋ, ಕೆರೆ ದಡ ಮಾಡುತ್ತೆ ಅಂತ ಒಂದು ಆಲೋಚನೆ ಇರುತ್ತೋ, ಆವಾಗ ನೀವು ಈ ರೀತಿ ರಿಸ್ಕ್ ತಗೋಬೇಕಾಗುತ್ತೆ. ದಯವಿಟ್ಟು ಬಿಗಿನರ್ಸ್ ಆದರೆ ಇದನ್ನ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ, ಇಲ್ಲಿ ಫಾಲೋ ಬರ್ತೀನಿ ಅಂತ ನೀವು ಈ ಪೊಸಿಷನ್ ಈ ಟೈಮಲ್ಲಿ ಈ ಕ್ಯಾಂಡಲ್ ಮೇಲೆ ಹೋಗ್ತಾ ಇದೆ ಅಂತ ನೀವು ಇಲ್ಲಿ ಸಿ ತೊಗೊಳಕ್ಕೆ ಹೋಗ್ತೀರಾ, ಅಲ್ಲಿಂದ ನೋಡಿ ಇಮಿಡಿಯೇಟ್ ಆಗಿ ರಿವರ್ಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಬರ್ತೀನಿ ಅಂತ ತೊಗೊಂಡು ಹೋಗ್ತೀರಾ, ಒಂದೊಂದು ದಿನ ಅದು ಸೈಡ್ ವೈಸ್ ಆಗಿ ಉಳಿಯೋ ದಿನಗಳು ಆಗಿರುತ್ತೆ. ಹಾಗಾಗಿ ಅಂಥ ದಿನಗಳಲ್ಲಿ ನೀವು ಒಂದು ದೊಡ್ಡ ರೇಂಜ್ ಆಗಿದೆ ಅಂತಂದಾಗ ಅದನ್ನೇ ನೀವು ರೆಸಿಸ್ಟೆನ್ಸು ಸಪೋರ್ಟ್ ಅಂತ ಇಟ್ಕೊಂಡು ಅದನ್ನೇ SL ಅಂತ ಕೂಡ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕು. ಅಂದರೆ ಇಲ್ಲಿಗೆ ಹೋಗ್ತೀನಿ ಅಂತ ಬಂದಾಗ ನಾನು ಇದರಿಂದ ಮೇಲ್ಗಡೆ ಹೋದರೆ ನಾನು ಅಲ್ಲೇನು ಮಾಡ್ತೀನಿ, ನನ್ನ ಸ್ಟಾಪ್ ಲಾಸ್ನ ತೊಗೊತೀನಿ ಅಂತ ನೀವು ತೊಗೊಂಡು ಹೋಗ್ಬೋದು. ಅಫ್ಕೋರ್ಸ್ ಇಲ್ಲಿ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಯಾವುದೇ ರೀತಿಯಂಥ ಮಾನದಂಡ ಇರಲಿಲ್ಲ, ಹಾಗಾಗಿ ಇದನ್ನ ಹಿಡಿಯೋಕ್ಕೆ ಆಗಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂದರೆ ನಿಮಗೆ 45,650 ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದಾಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಒಂದು ಟ್ರೆಂಡ್ ಲೈನ್ಗಳು ಎಸ್ಟಾಬ್ಲಿಷ್ ಆಗೋಕ್ಕೆ ಶುರುವಾಗುತ್ತೆ, ಅದು ಕೊನೆ ತನಕ ಕೂಡ ನಿಮಗೆ ಸಸ್ಟೈನ್ ಆಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಎರಡು ಪಾಸಿಬಿಲಿಟಿ ಇತ್ತು. ಬ್ಯಾಂಕ್ ನಿಫ್ಟಿನಲ್ಲಿ ಮಾತಾಡೋದಾದ್ರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತಾಡಿದ್ವಿ, ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಅಂತ ಮಾತಾಡಿದ್ವಿ. ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಇಲ್ಲಿಂದನೇ ರಿಜೆಕ್ಷನ್ ಬರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಅಲ್ವಾ. ಅದು ಈ ಬಸ್ ಸ್ಟ್ಯಾಂಡ್ ಝೋನ್ ಏನಿದೆ 45,800 ಇಲ್ಲಿ ತನಕ ಹೋಗಿ ಟೆಸ್ಟ್ ಮಾಡಿ ಬರೋ ಸಾಧ್ಯತೆಯೂ ಇತ್ತು. ಹಾಗಾಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ನೆಗೆಟಿವ್ ವ್ಯೂ ಇದೆ ಅಂತ ಅನ್ಸಿದ್ರು, ಯಾಕಂದರೆ ಎರಡು ಬಸ್ ಸ್ಟ್ಯಾಂಡ್ಗಳನ್ನು ಮೀರಿಸಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿದೆ ಅಂತ ನಿಮ್ಮ ವ್ಯೂ ಇದ್ರೂ ನೀವು ವೇಟ್ ಮಾಡ್ತಾ ಇರ್ತೀರಾ ಅಟ್ಲೀಸ್ಟ್ ಈ ಝೋನ್ನ ಬಂದು ಟೆಸ್ಟ್ ಆಗೋಕ್ಕೆ ಅಂತ. ಬಟ್ ಸಡನ್ ಆಗಿ ಈ ರೀತಿ ಆಕ್ಷನ್ ಆದಂತಾದಾಗ ನೀವು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಂದರೆ ವೆಲ್ ಆ್ಯಂಡ್ ಗುಡ್, ಬಟ್ ಅದಾದ್ಮೇಲೆ ನೋಡ್ಕೊಳ್ಳಿ, ಅದಾದ್ಮೇಲೆ ಆ ಝೋನ್ ಇಟ್ಕೊಂಡು ಈ ರೀತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ಬೋದು. ಬಟ್ ನಿಮಗೆ ಒಂದೊಂದು ಕ್ಯಾಂಡಲ್ ಎಕ್ಸಿಟ್ ಆದ್ರೂ ಬೇಕಾದಷ್ಟು ಇಂಥ ದಿನಗಳಲ್ಲಿ ನೋಡಿ ತುಂಬ ಅನಿಸ್ತಾ ಇರುತ್ತೆ. ಅಂದರೆ ಯಾರಾದರೂ ಮಾರ್ಕೆಟ್ ಅವರ್ಸಲ್ಲಿ ಅಥವಾ ನ್ಯೂಸಲ್ಲಿ ನೀವು ಹೇಳೋದಾದ್ರೆ ಇವತ್ತು ಓವರಾಲ್ ಎಷ್ಟು ಫಾಲ್ ಆಗಿದೆ ಅಂತ ಹೇಳ್ತಾರೆ, ಬ್ಯಾಂಕ್ ನಿಫ್ಟಿನಲ್ಲಿ ನಿಮಗೆ 595 ಪಾಯಿಂಟ್ ಫಾಲ್ ಬಂದಿದೆ ನೆನ್ನೆಗಿಂತ ಅಂತ ಹೇಳ್ತಾರೆ. ಆದರೆ 595 ಪಾಯಿಂಟಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಎಷ್ಟಿತ್ತು ಅನ್ನೋದು ನೀವು ರಿಯಲೈಸ್ ಮಾಡ್ಕೊತ ಹೋಗಬೇಕು. ಯಾಕೆಂದರೆ ಅರ್ಧ ಮಾರ್ಕೆಟ್ನ ತಿಂದ್ಬಿಟ್ಟಿದೆ ಅಲ್ವಾ, ಓಪನಿಂಗಲ್ಲೇ ಅರ್ಧ ತಿಂದು ಹೋಗಿತ್ತು, ಇನ್ನು ಮಿಕ್ಕಿರೋದು ಇಷ್ಟು, ಇದರಲ್ಲಿ ನಿಮಗೆ ಸೇಫ್ ಅಂದರೆ ಇದಿಷ್ಟು ಎಗರೋಯ್ತು. ಸೊ ಅದಕ್ಕಿಂತ ಮಿಕ್ಕಿದ್ದು ಉಳಿದಿರೋದು ಅಂದರೆ ಇಷ್ಟು ಈ ರೀತಿ. ಸೊ ಯಾವಾಗ ನೀವು ಎಕ್ಸ್ಪೆಕ್ಟೇಷನ್ನೇ ಕರೆಕ್ಟಾಗಿ ಇಟ್ಕೊತ ಹೋಗ್ತಿರೋ ಅವಾಗ ನೀವು ಗ್ರೀಡಿಗೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂಥ ದಿನಗಳಲ್ಲಿ ಸಿಕ್ಕಾಪಟ್ಟೆ ಹೆವಿ ಹೈ ಓವರ್ ಕ್ವಾಂಟಿಟಿ ತೊಗೊಂಡು ಅಥವಾ ಈ ಥರ ದಿನ ನೋಡಿದ್ಮೇಲೆ ಇವತ್ತು ಪೊಸಿಷನ್ನ ಹೈ ಪ್ರಮಾಣದಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿ, ಅಥವಾ ನಾಳೆ ಓಪನಿಂಗಲ್ಲೇ ದೊಡ್ಡ ಕ್ವಾಂಟಿಟಿಲಿ ನಾನು ಟ್ರೇಡ್ ಮಾಡ್ತೀನಿ, ಇಲ್ಲಿಂದ ದೊಡ್ಡ ಫಾಲ್ ಬರುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿ. ಈ ರೀತಿ ಸುಮಾರು ಜನ ಒಂದು 20-30 ದಿನದ ಬಂದಿರೋ ಪ್ರಾಫಿಟನ್ನು 1-2 ದಿನಗಳಲ್ಲಿ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋಂಥದ್ದು ದಯವಿಟ್ಟು ಎಕ್ಸ್ಪೆಕ್ಟೇಷನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು, ಅದರಲ್ಲಿ ನಾನು ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೆಲ್ಪ್ ಬೇಕಿದ್ರೆ ದಯವಿಟ್ಟು ಮೈಂಡ್ಫುಲ್ ಪ್ಲೇಲಿಸ್ಟಿಗೆ ಹೋಗಿ ಅಂತ ಹೇಳ್ತೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಹಾಗಾದರೆ ಅಂದರೆ ನಾಳೆ 44,500 ಅನ್ನೋದು ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಎಲ್ಲ ನಾಳೆ ನಿಫ್ಟಿ ಫಿನ್ ನಿಫ್ಟಿಗೆ ಶಿಫ್ಟ್ ಆಗಿರ್ತಿರೋನು, ಆದರೆ 45,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇದೇ ಝೋನಲ್ಲಿ ನಿಮಗೆ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು 45,000 ಟಾರ್ಗೆಟ್ ಮಾಡ್ಬೋದು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಅಂದರೆ 110 ಪಾಯಿಂಟ್ಸೇ ಹೋಗಿ, ಬಟ್ 45,000 ಅವಾಗ ಅಟ್ ಸ್ಟೇಕ್ ಅಂತ ಅನಿಸ್ತಾ ಹೋಗುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಅಂದರೆ 45,500 ಮೇಲ್ಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ನೋಡಿ ಈ ಝೋನ್ ಅನ್ನೋದನ್ನೇ ನೀವು ಬಸ್ ಸ್ಟ್ಯಾಂಡ್ ಅಂತ ಕನ್ಸಿಡರ್ ಮಾಡಬೇಕು. 45,700 ಆಲ್ರೆಡಿ ನಾವು ಹಾಕೊಂಡಿದ್ದೀವಿ ನೋಡಿ. 45,658ರಿಂದ 45,300 ಅನ್ನೋದು ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದ್ರೆ ಒಂದು ಕೆರೆ ದಡ ಝೋನೇ ಇದು. ಸೊ ಆ ಝೋನಲ್ಲೇ ಉಳಿಯುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ನಾಳೆನ. ಹಾಗಾಗಿ ನಾಳೆ ಒಂದು ಸೈಡ್ ವೇಸ್ ಎಕ್ಸ್ಪೈರಿ ಕೂಡ ಆಗ್ಬೋದು. ಅದಕ್ಕೆ ಅದೆಲ್ಲದಕ್ಕೂ ಎಗೇನ್ HDFC ಬ್ಯಾಂಕ್ ರಿಲಯನ್ಸ್ನ ಟ್ರ್ಯಾಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ 45,300 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನೋಡಿ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿರುವಂಥ ಝೋನು ಇದು 45,000 ತನಕ ನಮ್ಮನ್ನ ಕರ್ಕೊಂಡು ಬರುತ್ತೆ. ಹಾಗಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ತುಂಬ ದೊಡ್ಡದಾಗಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ದಯವಿಟ್ಟು ಹುಷಾರಾಗಿರಿ, ಟ್ರ್ಯಾಪ್ ಆಗೋಂಥ ಸಾಧ್ಯತೆ ಇರುತ್ತೆ. ಅಫ್ಕೋರ್ಸ್ ಲೈವ್ ಮಾರ್ಕೆಟಲ್ಲಿ ಯಾವ ರೀತಿ ಆಪ್ಷನ್ ಚೇಂಜ್ ಆಗ್ತಿರುತ್ತೆ ಅಂತ ನೋಡಿಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಕ್ವಿಕ್ಕಾಗಿ ಫಿನ್ ನಿಫ್ಟಿ ನೋಡೋದಾದರೆ ಸೊ ಫಿನ್ ನಿಫ್ಟಿನಲ್ಲೂ ಸೇಮು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಅದಕ್ಕಿಂತ ಫಾಲೋ ಅಪ್ ಬಂದಿದೆ. ಈಗ 20,000 20,050 ಈ ಝೋನ್ ಏನಿದೆ ಇದು ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗಬೇಕು. ಇದಕ್ಕಿಂತ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ವೀಕ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಶೇಪ್ ಆಗುತ್ತೆ ಅಂತ ನೋಡೋಣ. ಇದನ್ನು ಜಾಸ್ತಿ ನಾವು ಫೋಕಸ್ ಮಾಡೋದು ಬೇಡ, ಯಾಕೆಂದರೆ ಈಗ ನಾವು ಪರ್ಟಿಕ್ಯುಲರ್ಲಿ ನಾನು ಕೂಡ ಅದೇ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಅಥವಾ ಟ್ರೇಡ್ ಮಾಡ್ತಾ ಇದ್ದೀನಿ. ಯಾವ್ದು ಎಕ್ಸ್ಪೈರಿ ಇದೆಯೋ ಆ ಎಕ್ಸ್ಪೈರಿನ ನಾವು ನೋಡ್ಕೊತಾ ಹೋಗೋಣ. ಸೊ ಎಕ್ಸ್ಪೈರಿಗೆ ದೂರ ಇರೋದನ್ನ ಆ ದಿನಕ್ಕೆ 1-2 ದಿನ ಇದೆ ಅಂತ ಅಂದಾಗ ಅಂದರೆ ಶುಕ್ರವಾರ ಸೋಮವಾರ ಫಿನ್ ನಿಫ್ಟಿ ಬಗ್ಗೆ ಮಾತಾಡೋದು ಜಾಸ್ತಿ ಸೂಕ್ತ ಅಂತ ಅನ್ಸುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತಿಗೆ ಎಕ್ಸ್ಪೈರಿ ಮುಗಿದಿದೆ. ಸೊ ನಾಳೆಗೆ ನಿಫ್ಟಿನಲ್ಲಿ ಜಾಸ್ತಿ ಫೋಕಸ್ ಇರ್ತಾ ಹೋಗುತ್ತೆ. ಆ ರೀತಿನೇ ನಾವು ಫೋಕಸ್ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ 2 ಸ್ಟಾಕ್ಗಳನ್ನು ನೀವು ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡಬೇಕು ಇನ್ನು ಮುಂದೆ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಗೋಲ್ಡ್. ಯಾಕೆಂದರೆ ಗೋಲ್ಡ್ ನೋಡಿ ಎಕ್ಸಾಕ್ಟಾಗಿ ಈ ಟ್ರೆಂಡ್ ಲೈನ್ ಹತ್ತಿರ ಬಂದು ನಿಂತ್ಕೊಂಡಿದೆ. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನಮಗೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಶುರುವಾಗಿದೆ ಅಂದರೆ ಗೋಲ್ಡು ಇಲ್ಲಿಂದ ಬ್ರೇಕ್ಔಟ್ ಆಗುತ್ತಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಟ್ರೆಂಡ್ ಲೈನ್ ಅನ್ನೋದು ವೆರಿ ವೆಲ್ ರೆಸ್ಪೆಕ್ಟೆಡ್ ಟ್ರೆಂಡ್ ಲೈನ್. ಸೊ ಇದರಿಂದ ಏನಾದ್ರು ಬ್ರೇಕ್ಔಟ್ ಕೊಡ್ತಾ ಹೋಯಿತು ಅಂತಂದರೆ ನಮಗೆ ಮತ್ತೆ 1980 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗ್ತಾ ಹೋಗುತ್ತೆ. ಆಮೇಲೆ ಮತ್ತೆ ನಾವು ಆಲ್ ಟೈಮ್ ಹೈ ಕಡೆಗೂ ಕೂಡ ಹೋಗ್ಬೋದು. SGBನಲ್ಲಿ ಸುಮಾರು ಜನ ಇನ್ವೆಸ್ಟ್ ಮಾಡಿದ್ದಾರೆ ಈ ಸೀರೀಸಲ್ಲಿ, ಯಾಕೆಂದರೆ ಸುಮಾರು ಕಡೆಗೆ ಈ ಸಲ ಒಂದು ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿತ್ತು. ಬಟ್ ನನ್ನ ವ್ಯೂ ನಾನು ಹೇಳ್ತಾನೆ ಬಂದಿದ್ದೀನಿ, ಗೋಲ್ಡ್ ಮತ್ತೆ ಈ ಆಲ್ ಟೈಮ್ ಹೈ ಝೋನ್ಗೆ ಬಂದು ಟ್ರೈ ಮಾಡ್ಬೋದು ಈ ಸಲ. ಆದರೆ ಅದಕ್ಕಿಂತ ಮೇಲ್ಗಡೆ ಬ್ರೇಕ್ಔಟ್ ಆಗುತ್ತೆ ಅನ್ನೋದಕ್ಕೆ ಈಗಲೇ ಹೇಳೋಕ್ಕೆ ಏನೂ ಆಗೋದಿಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣಂತೆ. ಬಟ್ ನನ್ನ ಬೆಟ್ ಸಿಲ್ವರಲ್ಲಿ ಜಾಸ್ತಿ ಇದೆ, ಇದನ್ನ ಹಿಂದೆ ಕೂಡ ನಿಮ್ಗೆ ಹೇಳಿದ್ದೀನಿ.
ಸೊ ಸಿಲ್ವರಲ್ಲೂ ಕೂಡ ನೀವು ನೋಡ್ತಾ ಬರೋದಾದರೆ ಈ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡೆ ಮೇಲೆ ಹೋಗ್ತಾ ಇದೆ, ವರ್ಟೆಕ್ಸ್ ಹತ್ತಿರ ಬರ್ತಾ ಇದೆ. ಇಲ್ಲಿಂದ ಬ್ರೇಕ್ ಕೊಟ್ಟರೆ 31 ಅನ್ನೋದು ನಮ್ಮ ಟಾರ್ಗೆಟ್ ಆಗಿರುತ್ತೆ. 1 ವರ್ಷ ತಗೊಳುತ್ತೋ 2 ವರ್ಷ ತಗೊಳುತ್ತೋ ಅಥವಾ 6 ತಿಂಗಳಲ್ಲೇ ಆಗುತ್ತೋ ಅನ್ನೋದನ್ನು ಮುಂಬರೋ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಬಟ್ ಯಾರ ಹತ್ರ ಏನಾದರೂ ಇಲ್ಲ ಅಂತಂದರೆ ದಯವಿಟ್ಟು ಗೋಲ್ಡ್ ಸಿಲ್ವರ್ನ ಸಣ್ಣ ಪ್ರಮಾಣದಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸಹಾಯ ಬೇಕು ಅಂತಂದರೆ ಗೋಲ್ಡ್ ಪ್ಲೇಲಿಸ್ಟ್ ಅಂತಲೇ ಒಂದಿದೆ, KGF ಸ್ಟ್ರಾಟಜಿ ಅಂತ. ಗೋಲ್ಡ್ ಬಗ್ಗೆ ಮಾತಾಡಿದ್ದೀನಿ, ಬಟ್ ಸೇಮ್ ಅಪ್ಲೈಸ್ ಟು ಸಿಲ್ವರ್ ಅಷ್ಟೇ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಿದೆ ಅಂತಂದರೆ 20 ರೂಪಾಯಿಗಿಂತ ಜಾಸ್ತಿ ಗೋಲ್ಡ್ ಅಥವಾ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ ರೀತಿಯಾಗಿ ನೀವು ಒಂದು ಕುಷನ್ ಇಟ್ಕೊಳ್ಳೋಂಥದ್ದು ಒಳ್ಳೆಯದು. ಲಾಂಗ್ ಟರ್ಮಲ್ಲಿ ನನ್ನ ವ್ಯೂ ಎಗೇನ್ ಅದರಲ್ಲಿ ಹೇಳಿದ್ದೀನಿ, ನಥಿಂಗ್ ಕ್ಯಾನ್ ಬೀಟ್ ಈಕ್ವಿಟಿನ ಬೀಟ್ ಮಾಡುವಂಥದ್ದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಯಾವುದು ಕೂಡ ಸಾಧ್ಯ ಇಲ್ಲ. ಆದರೆ ಒಂದು ಕುಷನ್ ಆಗಿ ನಿಮಗೆ ಒಂದು ಡೈವರ್ಸಿಫಿಕೇಷನ್ಗೋಸ್ಕರ ನೀವು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಸೂಕ್ತವಾಗುವಂಥದ್ದು. ಬಟ್ ಮ್ಯಾಕ್ಸಿಮಮ್ 20% ಆಫ್ ಯುವರ್ ಕೆಪಾಸಿಟಿ ಅಷ್ಟೇ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ರಿಲಯನ್ಸ್. ಸೊ ಇಂಥ ದಿನಗಳನ್ನು ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ತೀನಿ. ಸೊ 2400 ಲೆವೆಲ್ಲು ವೆರಿ ಇಂಪಾರ್ಟೆಂಟ್ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಅಂತ ಹೇಳಿದ್ದೆ. ಎಗೇನ್ ಈಗ ಒಂದು ಆಪರ್ಚುನಿಟಿ ಕೊಟ್ಟಿದೆ. ಹಿಂದೆ ಒಂದ್ಸಲ ಇಲ್ಲಿ ಬಂದಾಗ ಅಕ್ಯುಮುಲೇಟ್ ಮಾಡ್ಕೊಂಡಿದ್ವಿ, ಇವತ್ತು ಕೂಡ ಒಂದು ಅಕ್ಯುಮುಲೇಷನ್ ಆಗ್ತಾ ಹೋಯಿತು. ಮುಂಬರೋ ದಿನಗಳಲ್ಲಿ ರಿಲಯನ್ಸಲ್ಲಿ 2344, 2305 ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸಪೋರ್ಟು. ಇಲ್ಲಿ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ದೃಷ್ಟಿ ಇರೋರು ಅಕ್ಯುಮುಲೇಟ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಸ್ಟಾಕು ಲೋಯರ್ ಲೋನೇ ಮಾಡ್ತಾ ಬರ್ತಾ ಇದೆ, ವೀಕಾಗಿ ಕಾಣಿಸ್ತಾ ಇದೆ. ಬಟ್ ಇವತ್ತು ಒಂದು ಸಪೋರ್ಟ್ ತಂದು ಮೇಲ್ಗಡೆ ಹೋಗಿರುವಂಥದ್ದು. ಹೇಗೆ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ದಯವಿಟ್ಟು ನಿಮ್ಮ ಅನಾಲಿಸಿಸ್ನ ಮಾಡಿ ನೀವು ಇನ್ವೆಸ್ಟ್ ಅಥವಾ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ನೀವು ಓವರ್ ದ ಪೀರಿಯಡ್ ನೋಡೋದಾದರೆ ಇದೇ ಝೋನಲ್ಲೇ ಇದ್ದೀವಿ ರಿಲಯನ್ಸು. ಸೊ ನೋಡಿ, ದೊಡ್ಡ ಕಂಪ್ನಿಗಳು, ನಮ್ಮ ದೇಶದ 2 ಪ್ರಮುಖ ದೊಡ್ಡ ಕಂಪ್ನಿಗಳು. ಸೊ ಇಂಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಈ ಕಂಪ್ನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಲೇಬೇಕು. ಒಳ್ಳೆ ರೇಂಜಲ್ಲಿ ಹೋಗ್ತಾ ಇದೆ. ಸೊ ಇಫ್ ಯು ಆರ್ ಬುಲ್ಲಿಶ್ ಆನ್ ಇಂಡಿಯಾ, ಸೊ ಬಿ ಬುಲ್ಲಿಶ್ ಆನ್ ದೀಸ್ ಸ್ಟಾಕ್ಸ್ ಅಂತ ಹೇಳ್ತೀನಿ. ಎಗೇನ್ ನನ್ನ ವ್ಯೂ ಡಿಸ್ಕ್ಲೇಮರ್, ನಾನು ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಇನ್ವೆಸ್ಟರ್, ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ HDFC ಬ್ಯಾಂಕಲ್ಲಿ ನಾನು ಹೋದ ವಾರದಿಂದನೂ ಹೇಳ್ತಾನೆ ಬಂದಿದ್ದೀನಿ. ಇಲ್ಲಿ ಹೋಗಿತ್ತು ಮತ್ತೆ ಆಪರ್ಚುನಿಟಿನ ಕೊಡಲಿಲ್ಲ ಅಂತ ಮಾತಾಡ್ಕೊತಾ ಇದ್ವಿ. ಇವತ್ತು ನೋಡಿ ಒಂದು ಎಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ, ಯಾವುದು ನಮ್ಮ ಮಾರ್ಕೆಟ್. ಸೊ ಈ ಝೋನಿಗೆ ಬಂದಾಗೆಲ್ಲ ಹಿಂದೆ ಸಪೋರ್ಟ್ ತೊಗೊಂಡಿದೆ. ಇದಕ್ಕೆ ನಾನು ಕೆಳಗಡೆ ಬರಲ್ವಾ ಅಂದರೆ ನನಗೆ ಗೊತ್ತಿಲ್ಲ, ಆದರೆ ಬಂದಾಗ ನಾವು ಆ್ಯಕ್ಟ್ ಆಗುವಂಥದ್ದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಹೇಳೋಂಥದ್ದು, ಅಷ್ಟು ದುಡ್ಡು ನಾನು ಒಂದೇ ಸಲ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯಾರಿಗೂ ಕೂಡ ಎಕ್ಸಾಕ್ಟ್ ಟಾಪ್ ಎಕ್ಸಾಕ್ಟ್ ಬಾಟಮ್ನ ಹಿಡಿಯೋಕ್ಕಾಗೋದಿಲ್ಲ. ಅದನ್ನು ದಯವಿಟ್ಟು ಫಸ್ಟ್ ತಲೆಯಿಂದ ತೆಗೆದಾಕಿ ಯಾವಾಗ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಕಾಣಿಸುತ್ತೋ ಆಗ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೇಮ್ ವಿತ್ ಹಿಂದೂಸ್ತಾನ್ ಯೂನಿಲಿವರ್. ಬಟ್ ಇವತ್ತು ನಾನು ಬೇರೆ ಅವೆರಡನ್ನು ಟ್ರ್ಯಾಕ್ ಮಾಡ್ತಿದ್ರಿಂದ ಇದನ್ನ ಟ್ರ್ಯಾಕ್ ಮಾಡೋಕ್ಕಾಗಲಿಲ್ಲ. 2450 ಬ್ಯಾಡ್ ಲೆವೆಲ್ಸ್ ಅಲ್ಲ ಅಂತ ಹೋದ್ವಾರ ಇನ್ನು ಹೇಳಿದ್ದೆ ಇನ್ವೆಸ್ಟಿಂಗ್ ಗ್ರೂಪಲ್ಲಿ. ಹೇಗೆ ಯಾರಾದರೂ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಬೆಲ್ ಅನ್ಕೊಂಡು ನಾಳೆ ಇದಕ್ಕೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 2350 ಇದೆಲ್ಲದೂ ಕೂಡ 2400 ವೆರಿ ಗುಡ್ ಲೆವೆಲ್ಸ್ ಟು ಅಕ್ಯುಮುಲೇಟ್ ಫಾರ್ ಲಾಂಗ್ ಟರ್ಮ್. ಹಾಗಾಗಿ ಇಂಥ ಸ್ಟಾಕ್ಗಳನ್ನು ಹೊಸದಾಗಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತ ಯಾರು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ, ದಯವಿಟ್ಟು ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಅದೇ ರೀತಿಗೆ ಪವರ್ ಗ್ರಿಡ್ಡಲ್ಲಿ ಏನೋ ಒಂದು ಬೋನಸ್ ಬಂತು, ಅದಾದಮೇಲೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ಬಟ್ ಇಲ್ಲಿ ನೀವು ನೋಡೋದಾದರೆ ಇವತ್ತು ಟಾಪ್ ಗೇನರ್ ಆಗಿತ್ತಲ್ವ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಒಂದು ಹೈಯರ್ ಚಾನಲಲ್ಲೇ ಹೋಗ್ತಾ ಇದೆ. ಸೊ ಹಿಸ್ಟಾರಿಕಲಿ ನಾವು ನೋಡ್ತಾ ಬರೋದಾದರೆ ಪವರ್ ಗ್ರಿಡ್ಡಲ್ಲಿ ಈಗೆಲ್ಲ ವೀಕ್ಲಿ ಕ್ಯಾಂಡಲ್ ಎಲ್ಲದೂ ಅಡ್ಜಸ್ಟ್ ಆಗಿದೆ. ಸೊ ನಾವು ಆಲ್ ಟೈಮ್ ಹೈಯಲ್ಲೇ ಇದ್ದೀವಿ. ಸೊ ಫ್ರೆಶ್ ಇನ್ವೆಸ್ಟ್ಮೆಂಟಿಗೆ ನಾಟ್ ರೆಕಮೆಂಡೆಡ್, ಬಟ್ ಒಂದು ಒಳ್ಳೆ ರ್ಯಾಲಿ ಆಗ್ತಾ ಇದೆ. ಸೊ ಹಿಸ್ಟಾರಿಕಲಿ ಬಂದಿರುವಂಥ ಲೆವೆನ್ ಏನಲ್ಲ ಅಂದರೆ ಆಲ್ ಟೈಮ್ ಹೈಗಳನ್ನು ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತ ಆಗಿರುವಂಥದ್ದು 2020 ಆಗಿದೆ. ಅದಾದಮೇಲೆ ನೋಡಿ ಇನ್ನೂ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಒಂದ್ಸಲ ಬಂದು ಟೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಕಂಟಿನ್ಯೂಷನ್ ಕೊಡ್ತಾನೆ ಇದೆ. ಸೊ ನಾಟ್ ರೆಕಮೆಂಡೆಡ್ ಫಾರ್ ಫ್ರೆಶ್ ಇನ್ವೆಸ್ಟಿಂಗ್, ಬಟ್ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ. ನೋಡ್ತಾ ಹೋಗೋಣ ಯಾವ ರೀತಿ ಅಂತ ಟ್ರ್ಯಾಕ್ ಮಾಡ್ತಾ ಹೋಗೋಣ. ಒಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕು ಅನ್ನಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಮೊದಲನೇದು ನೋಡಿ, ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ ಪ್ರತಿದಿನ. ಎಷ್ಟು ಜನ ಈ ಆಕ್ಟಿವಿಟಿ ಮಾಡಿದ್ರೂ ಗೊತ್ತಿಲ್ಲ. ಯಾವುದಾದ್ರು ಸ್ಟಾಕಲ್ಲಿ ಒಳ್ಳೆ ವಾಲ್ಯೂಮ್ ಆಗಿದೆ, ಒಂದು ತುಂಬ ದೊಡ್ಡದಾಗಿ ಮೇಲೆ ಅಥವಾ ಕೆಳಗಡೆ ಮೂಮೆಂಟ್ ಆಗಿದೆ ಅಂದರೆ ದಯವಿಟ್ಟು NSEಗೆ ಹೋಗ್ಬಿಟ್ಟು ಆ ಸ್ಟಾಕನ್ನು ಹುಡುಕಿ ಅದರದ್ದು ಡೆಲಿವರಿ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತ ನನಗೆ ಹೇಳಿ ಅಂತ ಸುಮಾರು ಸಲ ಹೇಳ್ತಿದ್ದೆ. ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ. ಸೊ ನೋಡಿ, ನೀವು NSE ವೆಬ್ಸೈಟಿಗೆ ಬಂದು ಇಲ್ಲಿ HDFC ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ರೆ ಈ ಮೇನ್ ಒಂದು ಸರ್ಚ್ ಬಾರ್ ಇರುತ್ತೋ ಅಲ್ಲಿ ನಿಮಗೆ HDFC ಬ್ಯಾಂಕ್ ರಿಸಲ್ಟ್ ಬರುತ್ತೆ. ಇಲ್ಲಿ ಓವರಾಲ್ ಕ್ಯಾಪಿಟಲೈಸೇಷನ್ನು ಎಷ್ಟಾಗಿತ್ತು ಏನು ಎಲ್ಲ ಇರುತ್ತೆ. ಆದರೆ ನೀವು ಸ್ವಲ್ಪ ಕೆಳಗಡೆ ಬಂದರೆ ಡೆಲಿವರಿ ಪೊಸಿಷನ್ ಅಂತ ಬರುತ್ತೆ. ಎಂಡ್ ಆಫ್ ದ ಡೇ ಇವತ್ತಿಂದು ತೋರಿಸ್ತಾ ಇದೆ ನೋಡಿ. ಇಷ್ಟು ಶೇರ್ಗಳು ಇವತ್ತು ಟ್ರೇಡ್ ಆಗಿತ್ತು. ಅದರಲ್ಲಿ ಡೆಲಿವರಿ ಪರ್ಸೆಂಟೇಜ್ ನೋಡ್ತಾ ಇದ್ರೆ ಎಷ್ಟು ಕಾಣಿಸ್ತಾ ಇದೆ ಅಂತ 61%. ಅಂದರೆ ಇವತ್ತು ಒಂದು 100 ಶೇರ್ ಟ್ರೇಡ್ ಆಗಿದೆ ಅಂತಂದರೆ ಅದರಲ್ಲಿ 61 ಶೇರು ಡಿಮ್ಯಾಟ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ. ಅಂದರೆ CNC ಮೋಡ್ ಮೂಲಕ ಅಥವಾ ಡೆಲಿವರಿ ತೊಗೊಂಡು ಮನೆಗೆ ಹೋಗಿದ್ದಾರೆ ಅಂತ. ಇದನ್ನ ನಾನು ನಿಮ್ಗೆ ಏನು ಹೇಳ್ತಾ ಬಂದಿರ್ತೀನಿ, 25 to 30%ಗಿಂತ ಜಾಸ್ತಿ ಯಾವ ಥರ ಆಗಿದೆ ಅಂತಂದರೆ ಅದು ವೆರಿ ಗುಡ್ ಅಕ್ಯುಮುಲೇಷನ್. ಆ ಸ್ಟಾಕಲ್ಲಿ ಇನ್ವೆಸ್ಟರ್ಗಳು ಬೈ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅಂತ ನಿಮ್ಗೆ ಹೇಳಿದ್ದೆ. ಅಂದರೆ ಆ ರೀತಿ ಸೂಚ್ಯಂಕ ಅದು ಅಂತ. 61% ಅಂದರೆ ಆಲ್ಮೋಸ್ಟ್ ಡಬಲ್. ಅಂದರೆ ಇಲ್ಲಿ ಏನು ಇವತ್ತು ಯಾರ್ಯಾರು HDFC ಬ್ಯಾಂಕಲ್ಲಿ ಟ್ರೇಡ್ ಮಾಡಿದಾರೋ ಅದರಲ್ಲಿ 61 ಜನ, 100ರಲ್ಲಿ 61 ಜನ ತಮ್ಮ ಡಿಮ್ಯಾಟ್ ಅಕೌಂಟಿಗೆ ತಗೊಂಡು ಹೋಗಿದ್ದಾರೆ HDFC ಬ್ಯಾಂಕ್ನ ಅನ್ನೋದು ಇದರಿಂದ ಪ್ರೂವ್ ಆಗ್ತಾ ಹೋಗುತ್ತೆ, ವಿಚ್ ಇಸ್ ವೆರಿ ಗುಡ್ ಸೈನ್. ಅದೇ ರೀತಿಯಾಗಿ ರಿಲಯನ್ಸಲ್ಲಿ ನೀವು ನೋಡ್ತಾ ಬರೋದಾದರೆ ರಿಲಯನ್ಸಲ್ಲಿ 78.99% ಜನ ಇವತ್ತು ಡಿಮ್ಯಾಟ್ ಅಕೌಂಟಿಗೆ ತಗೊಂಡು ಹೋಗಿದ್ದಾರೆ. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಟ್ರೇಡ್ ಆಗಿತ್ತು ಅದರಲ್ಲಿ ನೋಡಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್, ಎಲ್ಲ ಈಸಿಲಿ ಅವೈಲೇಬಲ್ ಇರುತ್ತೆ. ವಾಲ್ಯೂಮ್ ಅನ್ನೋದನ್ನು, ಡೆಲಿವರಿ ಪರ್ಸೆಂಟೇಜ್ ಅನ್ನೋದನ್ನು ಇನ್ಸ್ಟಿಟ್ಯೂಟ್ಸ್ಗಳು ಬಿಟ್ಕೊಡುವಂಥ ಒಂದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇವತ್ತು 0.01% ಹ್ಯಾಂಡ್ ಶೇಕ್ ಕೂಡ ಆಗಿದೆ HDFC ಬ್ಯಾಂಕಲ್ಲಿ. ಯಾರು ತೊಗೊಂಡ್ರು ಯಾರು ಮಾರಿದ್ರು ಅನ್ನೋದು ಇನ್ನೂ ಡೇಟಾ ಹೊರಗಡೆ ಬಂದಿದೆ.
ಬಂದಿಲ್ಲ, ಆದರೆ ವಿಚ್ ಇಸ್ ವೆರಿ ಬಿಗ್ ಶೇರ್, ಅಂದರೆ 16 ಲಕ್ಷ ಶೇರ್ಸ್ ಏನೋ ಎಕ್ಸ್ಚೇಂಜ್ ಆಗಿದೆ, ಅಂದರೆ 0.01% ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಷ್ಟು ಶೇರು ಎಕ್ಸ್ಚೇಂಜ್ ಆಗಿದೆ. ಅದಕ್ಕೆ ಭಯ ಇದ್ದಾಗ ನೀವು ಆಸೆ ಆಗಬೇಕು, ಆದರೆ ಅದು ಕಷ್ಟ ನನಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ಟೈಮ್ ತೊಗೊಂಡಂಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಹಿಂದೂಸ್ತಾನ್ ಯೂನಿಲಿವರ್ ನೋಡಿ 79% ಇವತ್ತು ಡೆಲಿವರಿ ಆಗಿದೆ, ಅಂದರೆ ಅಷ್ಟು ಜನ ತಮ್ಮ ಖಾತೆಗೆ ತೊಗೊಂಡು ಹೋಗಿದ್ದಾರೆ. ದೀಸ್ ಆರ್ ವೆರಿ ಗುಡ್ ಪ್ಯಾರಾಮೀಟರ್ಸ್. ಇದಕ್ಕೇನಾದರೂ ಇದೆಯಾ ಅಂತಂದರೆ ನೋಡಿ, ಖಂಡಿತವಾಗ್ಲೂ ಇದೆ. ನೀವು ಇದ್ರ ಒಂದು trendline.com ಅಂತ ಒಂದು ಸ್ಕ್ರೀನರ್ ವೆಬ್ಸೈಟ್ ಇದು. ಇದರಲ್ಲಿ ನಾನು ಒಂದು ಸ್ಕ್ರೀನರ್ನ ಆ್ಯಡ್ ಮಾಡಿದ್ದೀನಿ ಕೂಡ, ಇದನ್ನ ನಾನು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಇದನ್ನ ಟ್ರೈ ಮಾಡ್ತಾ ಹೋಗ್ಬೋದು. ನಾನು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ ಇವತ್ತು ಈ ಸ್ಕ್ರೀನರ್ನ. ಇದು ಏನು ಮಾಡೋಕ್ಕೆ ಹೊರಟಿದೆ ಅಂತಂದರೆ, ಇಲ್ಲಿ ನೋಡಿ ಡೆಲಿವರಿ ಪರ್ಸೆಂಟೇಜ್ ವಾಲ್ಯೂಮು ಎಂಡ್ ಆಫ್ ದ ಡೇ ನಮ್ಗೆ ಏನಾಗಿರಬೇಕು, ಅಟ್ಲೀಸ್ಟ್ 50%ಗಿಂತ ಜಾಸ್ತಿ ಇರಬೇಕು ಅಂತ ನಾನು ಕೊಡ್ತಾ ಇದ್ದೀನಿ. ಅಫ್ಕೋರ್ಸ್ 30% ಬಂದ್ರೂ ಒಳ್ಳೆಯದೇ, ಆದರೆ 50% ಅಂದರೆ ಇವತ್ತು ಏನು ಟ್ರೇಡ್ ಆಗಿದೆಯೋ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಡೆಲಿವರಿನೇ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಈ ಪ್ಯಾರಾಮೀಟರ್ ಹೇಳ್ತಾ ಹೋಗುತ್ತೆ. ಜೊತೆಗೆ ಡೇ ವಾಲ್ಯೂಮ್ ಪ್ರೈಸ್ ಎಕ್ಸ್ಚೇಂಜು ನಾನು 1 ಲಕ್ಷ ಶೇರ್ಸ್ ಅಂತ ಕೊಟ್ಟಿದ್ದೀನಿ. ಅಂದರೆ ಅಟ್ಲೀಸ್ಟು ವಾಲ್ಯೂಮ್ ಅಂತ ನೀವು ನೋಡೋದಾದ್ರೆ 1 ಲಕ್ಷ ಶೇರ್ಸ್ ಆಗಿರಬೇಕು ಅಂತ ಈಸಿಲಿ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಬ್ರಿಟಾನಿಯಾದಲ್ಲಿ 3,50,000, ಅದೇ ರೀತಿಗೆ ಹಿಂದೂಸ್ತಾನ್ ಯೂನಿಲಿವರಲ್ಲಿ 17 ಲಕ್ಷ ಈ ರೀತಿ ಆಗಿದೆ ವಾಲ್ಯೂಮು. ಬಟ್ ಅಟ್ಲೀಸ್ಟ್ 1 ಲಕ್ಷ ವಾಲ್ಯೂಮ್ ಆಗಿದೆ ಅಂದರೆ ಒಂದು ಒಳ್ಳೆ ವಾಲ್ಯೂಮಲ್ಲಿ ಆಗಿದೆ ಅಂತ ನಾವು ಅನ್ಕೋಬೋದು. ಆದರೆ ಅದೊಂದೇ ಸಾಕಾಗುತ್ತಾ? ಇಲ್ಲ. ನೋಡಿ, ಡೆಲಿವರಿ ಪರ್ಸೆಂಟ್ ವಾಲ್ಯೂಮು ಏನಾಗಿದೆ ಅದು ಎಂಡ್ ಆಫ್ ದ ಡೇ ಇರೋದು, ಅದು ಮಂತ್ಲಿ ಆ್ಯಾವ್ರೇಜ್ಗಿಂತ ಜಾಸ್ತಿ ಇದೆಯಾ, ಆ್ಯಾವ್ರೇಜ್ ಅಂತ ಏನು ಬರುತ್ತಲ್ಲ ಕೆಳಗಡೆ ನಾನು ಹೇಳ್ತಾ ಇದ್ನಲ್ಲ ವಾಲ್ಯೂಮು, ಅದು ಮಂತ್ಲಿ ಆ್ಯಾವ್ರೇಜ್ಗಿಂತ ಜಾಸ್ತಿ ಆಗಿದೆಯಾ ಅಂತ ನಾನು ಒಂದು ಕಂಡೀಷನ್ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಒಂದು ಒಳ್ಳೆ ನಂಬರ್ ಸಿಗ್ತಾ ಹೋಗುತ್ತೆ. ಬಟ್ ನಾನು ಇದನ್ನ ನಿಫ್ಟಿ 50ಗೆ ಕೊಟ್ಟಿದ್ದೀನಿ, ನಿಮಗೆ ಬೇರೆದಕ್ಕೂ ಕೂಡ ಇದನ್ನ ನೀವು ಅಪ್ಲೈ ಮಾಡ್ಕೊತ ಹೋಗ್ಬೋದು. ಆದರೆ ಇಲ್ಲಿ ಬರ್ತಿರೋಂಥ ಡೇಟಾ ನನಗೆ ಯಾಕೋ ಇದು ನೆನ್ನೆದು ಅಂತ ಅನಿಸ್ತಾ ಇದೆ, ಇವತ್ತಿಂದು ಇನ್ನೂ ಅಪ್ಡೇಟ್ ಆಗಿಲ್ಲ. ನೀವು ಇಲ್ಲಿ ನೋಡೋದಾದರೆ ಏಷ್ಯನ್ ಪೇಂಟ್ಸು ಈ ಎಲ್ಲ ಸ್ಟಾಕ್ಗಳಲ್ಲೂ ಕೂಡ ಇವತ್ತು ಏನು ಟ್ರೇಡ್ ಆಗಿದೆಯೋ ಅದರಲ್ಲಿ 50%ಗಿಂತ ಜಾಸ್ತಿ ಏನಾಗಿದ್ದಾರೆ, ತಮ್ಮ ಮನೆಗೆ ತೊಗೊಂಡು ಹೋಗಿದ್ದಾರೆ, ಅಂದರೆ ಡೆಲಿವರಿ ತೊಗೊಂಡು ಹೋಗಿದ್ದಾರೆ ಅನ್ನೋದು ತೋರಿಸ್ತಾ ಹೋಗುತ್ತೆ. ಜೊತೆಗೆ ಪ್ರೈಸ್ ವಾಲ್ಯೂಮು ಕೂಡ 1 ಲಕ್ಷಕ್ಕಿಂತ ಜಾಸ್ತಿ ಇತ್ತು. ಹಾಗೆಯೇ ಆ್ಯಾವ್ರೇಜ್ ಮಂತ್ಲಿ ವಾಲ್ಯೂಮ್ಗಿಂತಲೂ ಕೂಡ ಇವತ್ತಿಂದ ಏನು ವಾಲ್ಯೂಮ್ ಆಗಿದೆಯೋ ಅದು ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ 67% ಆನ್ ಆನ್ ಆ್ಯಾವ್ರೇಜ್ ಈ ಮಂತಲ್ಲಿ ಅಷ್ಟು ಜನ ಅಕ್ಯುಮುಲೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇವತ್ತು 74% ಆಗಿದೆ ಅಂತ ಆ ರೀತಿಯೂ ಕೂಡ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಇದ್ರದ್ದು ಬೇಕಾದ್ರೆ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇವಾಗ ಚಾಟ್ GPT ಎಲ್ಲ ಬಂದಿದೆ ಅಲ್ವಾ, ಸೊ ಆ ರೀತಿಯೇ ಬಾರ್ಡ್ ಅಂತ ಇದೆ, ಇದು ಗೂಗಲ್ ಅವ್ರದ್ದು. ನೋಡಿ, ಅಲ್ಲಿ ಹೋಗ್ಬಿಟ್ಟು ನೀವು ಕ್ವಶನ್ಸ್ ಕೇಳ್ಬೋದು. ಚಾಟ್ GPTಗೂ ಬಾರ್ಡಿಗೂ ಒಂದು ಡಿಫ್ರೆನ್ಸ್ ಏನಾಗ್ತಾ ಹೋಗುತ್ತೆ ಅಂತಂದರೆ, ಬಾರ್ಡಲ್ಲಿ ಗೂಗಲ್ ಅವ್ರದ್ದೇ ಅಲ್ವಾ, ಅವ್ರ ಹತ್ರ ಎಲ್ಲ ಡೇಟಾ ಇದೆ. ಚಾಟ್ GPT ಇಲ್ಲಾದರೆ ನೀವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿ ಫೀಡ್ ಮಾಡಿದ್ರೆ ಅದಕ್ಕೆ ಒಂದು ಮಾಹಿತಿ ಅಂತ ಕೊಡುತ್ತದು. ಬಟ್ ಚಾಟ್ GPTನಲ್ಲಿ ಆ ರೀತಿ ಏನು ಬೇಕಾಗಿಲ್ಲ, ಆದರೆ ಬಾರ್ಡಲ್ಲಿ ಆ ರೀತಿ ಬೇಕಾಗಿಲ್ಲ. ನೋಡಿ, ಇಲ್ಲಿ ಸುಮ್ಮನೆ ನಾನೊಂದು ಕ್ವೈರಿ ಕೊಟ್ಟೆ, ನಿಫ್ಟಿ 50 ಸ್ಟಾಕ್ಸ್ ವಿತ್ ಹೈಯರ್ ಡೆಲಿವರಿ ಪರ್ಸೆಂಟೇಜ್ ಆ್ಯಂಡ್ ವಾಲ್ಯೂಮ್ ಆ್ಯಾವ್ರೇಜ್ ಆನ್ ಮಂತ್ಲಿ ಕ್ಯಾಂಡಲ್ಸ್ ಇನ್ ಸೆಪ್ಟೆಂಬರ್ ಅಂತ ಕೊಡೋದಾದರೆ, ನೋಡಿ ವಾಲ್ಯೂಮ್ ಆ್ಯಾವ್ರೇಜ್ ಎಷ್ಟು ಬಂದಿದೆ, ಅದೇ ರೀತಿ ಹೈಯೆಸ್ಟ್ ಡೆಲಿವರಿ ಪರ್ಸೆಂಟೇಜ್ ಈ ತಿಂಗಳಲ್ಲಿ ಯಾವುದ್ರಲ್ಲಿ ಆಗಿದೆ ಅಂತ ತೋರಿಸ್ತಾ ಇದೆ. ಅಫ್ಕೋರ್ಸ್ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಈ ಮಂತಲ್ಲಿ ಆ್ಯಡ್ ಆಗಿರೋಂಥದ್ದು, ಸೊ ಅದಕ್ಕೆ ಜಾಸ್ತಿ ನಂಬರ್ ತೋರಿಸ್ತಾ ಇದೆ. ಬಟ್ ಬೇರೆದು ತೋರಿಸ್ತಾ ಇದೆ ಇಲ್ಲಿ. ಇದನ್ನ ನೀವು ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೋದು ಶೀಟ್ಸ್ಗೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಒಂದು ಗೂಗಲ್ ಅಕೌಂಟ್ ಇದ್ದರೆ ಸಾಕು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಏನು ಹಾಗಂದ್ರೆ ಅಂತ ನೋಡಿ, ಎಬೋವ್ 70% ಇದೆ ಅಂತಂದರೆ ವೆರಿ ಗುಡ್ ಸೆಟ್ಲ್ಮೆಂಟ್ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ 70% ಮೇಲಿರೋದನ್ನ ಕನ್ಸಿಡರ್ ಮಾಡಿದೆ ಅಂತ ಕಾಣಿಸ್ತಾ ಇದೆ. ಇದು ನಾನು ಹೈ ಪರ್ಸೆಂಟೇಜ್ ಅಂತ ಅಷ್ಟೇ ಹೇಳಿದ್ದೆ. ಆದರೆ ನಾವು ಸ್ಕ್ರೀನರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು 50% ಕೊಟ್ಟಿದ್ದೀನಿ, ನಿಮಗೆ 70 ಬೇಕಂದರೆ 70 ಕೊಡಿ. ಬಟ್ ನನ್ನ ಪ್ರಕಾರ 30%ಗಿಂತ ಜಾಸ್ತಿ ಏನಾದರೂ ಅಕ್ಯುಮುಲೇಷನ್ ಆಗ್ತಾ ಇದೆ ಅಂದರೆ ದಟ್ ಈಸ್ ವೆರಿ ಗುಡ್ ಅಕ್ಯುಮುಲೇಷನ್ ಅಂತಲೇ ನಾನು ಅಸ್ಯೂಮ್ ಮಾಡ್ಕೊತೀನಿ. ಸೊ ಇದಿಷ್ಟ ಆಯಿತು. ಫೆಡ್ ಮೀಟು ಆಲ್ರೆಡಿ ಹೇಳ್ದಂಗೆ ಇವತ್ತು ಬರ್ತಾರೆ, 19-20 ಅಂತ ಇರೋದು. ಬಟ್ ಅದೇ ನಾನು ಆಗಲೇ ಹೇಳ್ದಂಗೆ ಏನು ವ್ಯತ್ಯಾಸ ಇಲ್ಲ, ಪಾಸ್ ಮಾಡ್ತಾರೆ ಅಂತಲೇ ಇದೆ, ಏನು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದಿಲ್ಲ ಅಂತ. ನೋಡ್ತಾ ಹೋಗೋಣ ಏನಾದ್ರು ಮಾಡ್ತಾರೆ, ಏನಂತ 1% ಚಾನ್ಸ್ ಅಷ್ಟೇ ಇದೆ ಅಂತ ಹೇಳ್ತಾರೆ ಇನ್ಕ್ರೀಸ್ ಮಾಡ್ಬೋದು ಅನ್ನೋದು ಥರ. ಸೊ ಅದ್ರ ಬಗ್ಗೆ ಅಷ್ಟೊಂದು ಡಿಪೆಂಡ್ ಆಗೋದು ಬೇಡ. ಬಟ್ ಒಂದು ಇವೆಂಟ್ ಡೇ, ಸೊ ನಾಳೆ ದಯವಿಟ್ಟು ಹುಷಾರಾಗಿ ನೋಡಿಕೊಂಡು ಟ್ರೇಡ್ ಮಾಡಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಮಾರ್ಕೆಟ್ ಮಾತುಕತೆ ಪಾಡ್ಕಾಸ್ಟ್ ಅನ್ನೋದು ಈಗ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇತ್ತಲ್ಲ, ಯೂಟ್ಯೂಬ್ ಮ್ಯೂಸಿಕ್ ಆ್ಯಪು, ಅಲ್ಲಿ ಕೂಡ ಅವೈಲೇಬಲ್ ಆಗಿರುತ್ತೆ. ಇದನ್ನ ನಾನು ಹಂಚ್ಕೊಂಡಿದ್ದೆ ಕೂಡ ಇವತ್ತು ಗ್ರೂಪಲ್ಲಿ. ಸೊ ನಮ್ಮ ಈ ಪ್ಲೇಲಿಸ್ಟ್ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿ ಹೋದರೆ ನೀವು ಖಂಡಿತವಾಗ್ಲೂ ನೋಡಿ, ಆ ವೆಬ್ಸೈಟ್ನ ನೀವು ವಿಸಿಟ್ ಮಾಡಿದ್ರೆ ಇದನ್ನು ನೀವು ಮೊಬೈಲ್ ಆ್ಯಪಲ್ಲೂ ಕೂಡ ಕೇಳ್ತಾ ಹೋಗ್ಬೋದು. ಯಾರಾದರೂ ಡ್ರೈವ್ ಹೋಗ್ತಾ ಇದ್ದೀರಾ ಆ ಥರ ಸಂದರ್ಭದಲ್ಲಿ ಕೂಡ ನೀವು ಇದನ್ನ ಪ್ಲೇ ಮಾಡಿಕೊಂಡು ಕೇಳ್ತಾ ಹೋಗ್ಬೋದು. ಸೊ ಮುಂಬರುವ ದಿನಗಳಲ್ಲಿ ಯಾವುದನ್ನು ನಾನು ಆಡಿಯೋ ಪಾಡ್ಕಾಸ್ಟಿಗೆ ಸರಿ ಹೋಗುತ್ತೋ ಅಂತ ಅದನ್ನ ಆಡಿಯೋ ಫಾರ್ಮೆಟಲ್ಲಿ ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. 7 ಎಪಿಸೋಡ್ಗಳಿದೆ, ಯಾರಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. 2023ರ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.